ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ ಜಿಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇನ್ನೂ ಯಾರು ನಮ್ಮ ಅಗ್ನಿವೀರ ಜಿಕೆ ಭಾಗ 6 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಫೆಬ್ರವರಿ 2025ರಲ್ಲಿ ದೆಹಲಿಯ ಹೊಸ ಮುಖ್ಯಮಂತ್ರಿ ಯಾರಾಗಿರ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೇಖಾ ಗುಪ್ತಾ ಅವರು ದೆಹಲಿಯ ಹೊಸ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್. ಹಳೆ ಮುಖ್ಯಮಂತ್ರಿ ಬಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ ಆಗಿರ್ತಾನೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಅಗ್ನಿವೀರ ಜಿಕೆ ಪ್ರಶ್ನೋತ್ತರಗಳಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಆದ ಕಾರಣ ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ದೇವೇಂದ್ರ ಫಡ್ನವೀಸ್ ಇರ್ತಾನೆ ಫ್ರೆಂಡ್ಸ್. ಬಿಹಾರದ ಮುಖ್ಯಮಂತ್ರಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ಇರ್ತಾರೆ ಫ್ರೆಂಡ್ಸ್. ಕರ್ನಾಟಕದ ಮುಖ್ಯಮಂತ್ರಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಆಗಿರ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಚಂದ್ರಬಾಬು ನಾಯ್ಡು ಬಂದ್ಬಿಟ್ಟು CMಗಳಲ್ಲಿ ಅತಿ ರಿಚ್ ಪರ್ಸನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಏಪ್ರಿಲ್ 2025ರಲ್ಲಿ 6ನೇ ಬಿಮ್ಸ್ಟೆಕ್ ಶೃಂಗಸಭೆ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಬ್ಯಾಂಕಾಕ್ನ ಥೈಲ್ಯಾಂಡ್ನಲ್ಲಿ ನಡೀತದೆ ಫ್ರೆಂಡ್ಸ್. ಬಿಮ್ಸ್ಟೆಕ್ ಶೃಂಗಸಭೆ 2025 ಬ್ಯಾಂಕಾಕ್ನ ಥೈಲ್ಯಾಂಡ್ನಲ್ಲಿ ನಡೀತದೆ ಫ್ರೆಂಡ್ಸ್. ಇದರ ಕುರಿತು ಸ್ವಲ್ಪ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದ್ರೆ ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಬಂದ್ಬಿಟ್ಟು ಇದು ಬಾಂಗ್ಲಾದೇಶದ ಢಾಕಾದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಬಿಮ್ಸ್ಟೆಕ್ನಲ್ಲಿ ಎಷ್ಟು ದೇಶಗಳು ಒಳಗೊಂಡಿವಪ್ಪ ಅಂತಂದ್ರೆ 7 ದೇಶಗಳನ್ನು ಬಿಮ್ಸ್ಟೆಕ್ ಒಳಗೊಂಡಿದೆ ಫ್ರೆಂಡ್ಸ್. ಆ ಬಿಮ್ಸ್ಟೆಕ್ನ 7 ದೇಶಗಳು ಯಾವಪ್ಪ ಅಂತಂದ್ರೆ ಬಾಂಗ್ಲಾದೇಶ್, ಭೂತಾನ್, ಭಾರತ, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ಭಾರತದ ಹೊಸ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ CAG ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆ ಸಂಜಯ್ ಮೂರ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಗ್ನಿವೀರ ಜಿಕೆನಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂತಂದ್ರೆ ಈಗ ಇತ್ತೀಚೆಗೆ ಯಾರು ಅಧ್ಯಕ್ಷರಾಗಿ ಮತ್ತು CM ಆಗಿ ಮತ್ತು ರಾಜ್ಯಪಾಲರಾಗಿ ಯಾರು ನೇಮಕಗೊಳ್ತಾರೋ ಅವ್ರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಇಲ್ಲಿ ರೆಡಿ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ CAG ಬಂದ್ಬಿಟ್ಟು ಅಂದರೆ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಬಂದ್ಬಿಟ್ಟು ಸಂಜಯ್ ಮೂರ್ತಿ ಆಗಿರ್ತಾರೆ. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಪ್ರಸ್ತುತ ರೈಲ್ವೆ ಸಚಿವರು ಯಾರಪ್ಪ ಅಂತಂದ್ರೆ ಅಶ್ವಿನಿ ವೈಷ್ಣವ್ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಬಂದ್ಬಿಟ್ಟು ಓಂ ಬಿರ್ಲಾ ಆಗಿರ್ತಾರೆ. ಅದೇ ರೀತಿಯಾಗಿ ಪ್ರಸ್ತುತ ರಾಷ್ಟ್ರಪತಿ ಬಂದ್ಬಿಟ್ಟು ದ್ರೌಪದಿ ಮುರ್ಮು ಅವರು ಆಗಿರ್ತಾರೆ. ಪ್ರಸ್ತುತ ಹಣಕಾಸು ಸಚಿವ ಬಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಸ್ತುತ ಸಾರಿಗೆ ಸಚಿವರು ಬಂದ್ಬಿಟ್ಟು ನಿತಿನ್ ಗಡ್ಕರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4, ಭಾರತವು ಜಪಾನನ್ನು ಹಿಂದಿಕ್ಕಿ ವಿಶ್ವದ ಎಷ್ಟನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ GDPಯಲ್ಲಿ ಭಾರತ ದೇಶವು ಜಪಾನನ್ನು ಹಿಂದಿಕ್ಕಿ 4ನೇ ದೇಶವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. 2025ರಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP ಬಂದ್ಬಿಟ್ಟು 4.187 ಅಂದರೆ 4.187 ಟ್ರಿಲಿಯನ್ ಮಾರುಕಟ್ಟೆ ಬೆಲೆಯಲ್ಲಿ ತಲುಪಿದೆ ಫ್ರೆಂಡ್ಸ್. ಇದು ಜಪಾನನ್ನು ಹಿಂದಿಕ್ಕಲು ಕಾರಣವಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಜಪಾನನ್ನು ಹಿಂದಿಕ್ಕಿದ ಕಾರಣ ಇದನ್ನು ಹೇಳಿದವರು ಯಾರಪ್ಪ ಅಂತಾರೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಂದ್ಬಿಟ್ಟು CEO BVR ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 5, ದೆಹಲಿಯ ಈ ಕೆಳಗಿನ ಸುಲ್ತಾನರಲ್ಲಿ ಯಾರು ಬೆಳ್ಳಿ ಟಂಕ ಮತ್ತು ತಾಮ್ರದ ಜಟಲ್ ನಾಣ್ಯಗಳನ್ನು ಪರಿಚಯಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ತುಮಿಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ತುಮಿಶ್ ಬಂದ್ಬಿಟ್ಟು ಇವರು ಬೆಳ್ಳಿ ಟಂಕ ಮತ್ತು ತಾಮ್ರದ ಜಟಿಲ್ ನಾಣ್ಯಗಳನ್ನು ಪರಿಚಯಿಸ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ದೆಹಲಿ ಸುಲ್ತಾನರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ದೆಹಲಿಯ ಸುಲ್ತಾನರ ಆಡಳಿತ ಭಾಷೆ ಬಂದ್ಬಿಟ್ಟು ಪರ್ಷಿಯನ್ ಭಾಷೆ ಆಗಿತ್ತು ಫ್ರೆಂಡ್ಸ್. ದೆಹಲಿಯ ಸುಲ್ತಾನರ ಪ್ರಥಮ ಸುಲ್ತಾನ ಬಂದ್ಬಿಟ್ಟು ಕುತುಬುದ್ದೀನ್ ಐಬಕ್ ಆಗಿರ್ತಾನೆ.
ದೆಹಲಿಯ ಸುಲ್ತಾನರ ಕೊನೆಯ ಸುಲ್ತಾನ ಬಂದ್ಬಿಟ್ಟು ಇಬ್ರಾಹಿಂ ಖಾನ್ ಲೋಧಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ದೆಹಲಿ ಸುಲ್ತಾನರ ಕರೆನ್ಸಿ ಬಂದ್ಬಿಟ್ಟು ಟಕಾ ಆಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಭಾರತದ ಏಕೈಕ ಸಾರ್ವಜನಿಕವಾಗಿ ಪ್ರಸಿದ್ಧ ಮಹಿಳಾ ಶಹನಾಯಿ ವಾದಕಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಗೇಶ್ವರಿ ಕಮರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಭಾಗೇಶ್ವರಿ ಕಮರ್ ಬಂದ್ಬಿಟ್ಟು ಭಾರತದ ಏಕೈಕ ಸಾರ್ವಜನಿಕ ಪ್ರಸಿದ್ಧ ಮಹಿಳಾ ಶಹನಾಯಿ ವಾದಕಿ ಆಗಿರ್ತಾರೆ ಫ್ರೆಂಡ್ಸ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ವಾದಕರು ಆಗಿರ್ತಾರೆ. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಶಹನಾಯಿ ಮತ್ತು ವಾದ್ಯಗಳು, ನೃತ್ಯಗಾರರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಆದ ಕಾರಣ ಸ್ವಲ್ಪ ರಿಲೇಟೆಡ್ ನೋಟ್ಸ್ ಹೇಳ್ತೀನಿ ಫ್ರೆಂಡ್ಸ್. ಪಂಡಿತ್ ರವಿಶಂಕರ್ ಅವರು ಇವರು ಸಿತಾರ ವಾದಕ ಆಗಿರ್ತಾರೆ ಫ್ರೆಂಡ್ಸ್. ಈ ಕ್ವಶನ್ ಬಂದ್ಬಿಟ್ಟು ಹಲವಾರು ಸಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಆಗಿರ್ಬೋದು, ಪಂಡಿತ್ ರವಿಶಂಕರ್ ಆಗಿರ್ಬೋದು ಮತ್ತು ಅನುಪಮಾ ಭಾಗವತ್ ಅವರು ಇವರು ಕೂಡ ಸಿತಾರ ವಾದಕರು ಆಗಿರ್ತಾರೆ. ಪ್ರಶ್ನೆ 7. ಜಾರ್ಖಂಡ್ನ ಸಂತಾಲ ಬುಡಕಟ್ಟು ಜನಾಂಗದವರು ಈ ಕೆಳಗಿನ ಯಾವ ನೃತ್ಯಗಳನ್ನು ಪ್ರದರ್ಶಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೋಂಗಾ ನೃತ್ಯ ಮತ್ತು ಸಕೇರಾ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಬುಡಕಟ್ಟುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅಂದರೆ ಬುಡಕಟ್ಟು ಮತ್ತು ಅವುಗಳ ನೃತ್ಯ ಅಂದರೆ ಅವರು ನೃತ್ಯವನ್ನು ಇಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಆದ ಕಾರಣ ಸ್ವಲ್ಪ ರಿಲೇಟೆಡ್ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಅಸ್ಸಾಂನ ಬುಡಕಟ್ಟು ನೃತ್ಯಗಳು ಬಂದ್ಬಿಟ್ಟು ಬಂಗುರುಂಬಾ ನೃತ್ಯ, ಘುಮ್ರಾಗ್, ಸೋಮನ್, ರಿಟ್ನಾಂಗ ಚಿಂಗ್ಡಿ ಇವು ಅಸ್ಸಾಂನ ಬುಡಕಟ್ಟು ನೃತ್ಯಗಳು ಆಗಿರ್ತವೆ. ಮೇಘಾಲಯದ ಬುಡಕಟ್ಟು ನೃತ್ಯಗಳು ಬಂದ್ಬಿಟ್ಟು ನೋಂಗಕ್ರೇನ್ ನೃತ್ಯ, ವಂಗಲ ಅಥವಾ ನೂರ್ ಡ್ರಮ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಅರುಣಾಚಲ ಪ್ರದೇಶದ ಬುಡಕಟ್ಟು ನೃತ್ಯಗಳು ಬಂದ್ಬಿಟ್ಟು ಪೋಟುಂಗ್ ನೃತ್ಯ, ಡೆಲಾಂಗ್ ನೃತ್ಯ, ದಮಿಡಾ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಬುಡಕಟ್ಟು ನೃತ್ಯಗಳು ಮತ್ತು ರಾಜ್ಯದ ಪ್ರಮುಖ ನೃತ್ಯಗಳ ಬಗ್ಗೆ ಸ್ವಲ್ಪ ವಿಡಿಯೋನ ಅಂದರೆ ಸ್ವಲ್ಪ ಓದಿ ಫ್ರೆಂಡ್ಸ್. ಯಾಕಂದರೆ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಪಿಥೋರಾ ಚಿತ್ರಕಲೆ ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಅಂದರೆ ಪಿಥೋರಾ ಚಿತ್ರಕಲೆ ಬಂದ್ಬಿಟ್ಟು ಇದು ಗುಜರಾತ್ಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಚಿತ್ರಕಲೆಗಳ ಮೇಲೆ ಸ್ವಲ್ಪ ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ರಿಲೇಟೆಡ್ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಅಜಂತ ಎಲ್ಲೋರಾ ಗುಹೆಗಳು ಚಿತ್ರಕಲೆ ಬಂದ್ಬಿಟ್ಟು ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇದು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ. ಪಿಚೈ ಚಿತ್ರಕಲೆ ಬಂದ್ಬಿಟ್ಟು ಇದು ರಾಜಸ್ಥಾನ್ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಮಧುಬಾನಿ ಚಿತ್ರಕಲೆ ಬಂದ್ಬಿಟ್ಟು ಇದು ಬಿಹಾರ್ ರಾಜ್ಯಕ್ಕೆ ಸಂಬಂಧಿಸಿದೆ. ಪಟ್ಟಚಿತ್ರಕಲೆ ಬಂದ್ಬಿಟ್ಟು ಇದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಈ ಪಟ್ಟಚಿತ್ರ ಮತ್ತು ಮಧುಬಾನಿ ಹಲವಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 9. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ಅಂದರೆ ಇಲ್ಲಿ ದಿನಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಜೂನ್ 5 ಪರಿಸರ ದಿನಾಚರಣೆ ಆಚರಿಸ್ತಾರೆ. ಜನವರಿ 12 ಯುವಕರ ದಿನ ಅಂದರೆ ಯುವಕರ ದಿನ ಆಚರಿಸ್ತಾರೆ ಫ್ರೆಂಡ್ಸ್. ಅಂದರೆ ಯೂತ್ಸ್ ಡೇ ಅಂತ ಹೇಳ್ಬೋದು. ಇದು ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಯೂತ್ಸ್ ಡೇನ ಆಚರಿಸ್ತಾರೆ. ಜನವರಿ 15 ಭಾರತೀಯ ಸೇನಾ ದಿನಾಚರಣೆ ಆಚರಿಸ್ತಾರೆ ಫ್ರೆಂಡ್ಸ್. ಅಂದರೆ ಭಾರತೀಯ ಸೇನೆಯ ಚೀಫ್ ಕಮಾಂಡರ್ ಯಾರಪ್ಪ ಅಂತಂದ್ರೆ KM ಕಾರಿಯಪ್ಪ ಅವರ ಸಲುವಾಗಿ ಈ ಭಾರತೀಯ ಸೇನಾ ದಿನಾಚರಣೆಯನ್ನು ಜನವರಿ 15ರಂದು ಆಚರಿಸ್ತಾರೆ ಫ್ರೆಂಡ್ಸ್. ಮೇ 1 ಕಾರ್ಮಿಕರ ದಿನಾಚರಣೆ ಆಚರಿಸ್ತಾರೆ. ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 10. ಸಿದ್ಧಾಂತ ಶಿರೋಮಣಿ ಎಂಬ ಪ್ರಾಚೀನ ಗ್ರಂಥದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಸ್ಕರಾಚಾರ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಭಾಸ್ಕರಾಚಾರ್ಯ ಬಂದ್ಬಿಟ್ಟು ಸಿದ್ಧಾಂತ ಶಿರೋಮಣಿ ಪ್ರಾಚೀನ ಗ್ರಂಥದ ಲೇಖಕರು ಆಗಿರ್ತಾರೆ. ಅದೇ ರೀತಿಯಾಗಿ ಬುದ್ಧ ಚರಿತ ಇದು ಯಾರ ಗ್ರಂಥಪ್ಪ ಅಂದ್ರೆ ಅಶ್ವಘೋಷನಿಗೆ ಈ ಗ್ರಂಥ ಸಂಬಂಧಿಸಿದೆ. ಪಂಪನ ಪ್ರಮುಖ ಗ್ರಂಥ ಬಂದ್ಬಿಟ್ಟು ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ಬೋದು. ಕುಮಾರವ್ಯಾಸನ ಪ್ರಮುಖ ಗ್ರಂಥ ಬಂದ್ಬಿಟ್ಟು ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕುವೆಂಪು ಅವರ ಪ್ರಮುಖ ಕೃತಿ ಬಂದ್ಬಿಟ್ಟು ಶ್ರೀ ರಾಮಾಯಣ ದರ್ಶನಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಈ ರಂಗಸ್ವಾಮಿ ಕಪ್ ಬಂದ್ಬಿಟ್ಟು ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್.
ಹಾಕಿಯಲ್ಲಿ 11 ಜನ ಆಟಗಾರರು ಆಡ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಕಪ್ಗಳ ಮೇಲೆ ಅಂದರೆ ಕ್ರೀಡೆಗೆ ಸಂಬಂಧಿಸಿದ ಕಪ್ಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ಬೇಕಂತಂದ್ರೆ, ಸುಧಿರ್ಮನ್ ಕಪ್ ಬಂದ್ಬಿಟ್ಟು ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಥಾಮಸ್ ಕಪ್ ಬಂದ್ಬಿಟ್ಟು ಇದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ. ವಾಕರ್ ಕಪ್ ಬಂದ್ಬಿಟ್ಟು ಇದು ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ವಿಲಿಯಂ ಜೋನ್ಸ್ ಕಪ್ ಬಂದ್ಬಿಟ್ಟು ಇದು ಬಾಸ್ಕೆಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ವಿಂಬಲ್ಡನ್ ಕಪ್ ಬಂದ್ಬಿಟ್ಟು ಇದು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಅದಕ್ಕಾಗಿ ಈ ಪ್ರಶ್ನೆಯನ್ನು ಸ್ವಲ್ಪ ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 12. ಪಂಡಿತ್ ಬಿರ್ಜು ಮಹಾರಾಜ್ ಕಥಕ್ ನೃತ್ಯದ ಯಾವ ಘರಾಣಕ್ಕೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಲಕ್ನೋ ಘರಾಣಕ್ಕೆ ಸೇರಿದವರು ಫ್ರೆಂಡ್ಸ್. ಅದೇ ರೀತಿಯಾಗಿ ನೃತ್ಯಗಳ ಮೇಲೆ ಮತ್ತು ಘರಾಣದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ, ಯಕ್ಷಗಾನ ಬಂದ್ಬಿಟ್ಟು ಇದು ಕರ್ನಾಟಕದ ಪ್ರಮುಖ ರಾಜ್ಯ ನೃತ್ಯ ಅಂತ ಹೇಳ್ಬೋದು. ಭರತನಾಟ್ಯ ಬಂದ್ಬಿಟ್ಟು ಇದು ತಮಿಳುನಾಡಿನ ಪ್ರಮುಖ ರಾಜ್ಯ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಸತ್ರಿಯ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ದಾಂಡಿಯಾ ನೃತ್ಯ ಬಂದ್ಬಿಟ್ಟು ಇದು ಗುಜರಾತ್ಗೆ ಸಂಬಂಧಿಸಿದೆ. ಭಂಗ್ರಾ ನೃತ್ಯ ಬಂದ್ಬಿಟ್ಟು ಇದು ಪಂಜಾಬ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಇದರ ಅಂದರೆ ನೃತ್ಯಗಳ ಮೇಲೆ ಮತ್ತು ಘರಾಣದ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು ಫ್ರೆಂಡ್ಸ್. ಆದ ಕಾರಣ ಈ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 13. ಚಿಕಾಗೋ ಯಾವ ಸರೋವರದ ಬಳಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಿಚಿಗನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಿಕಾಗೋ ನಗರ ಬಂದ್ಬಿಟ್ಟು ಇದು ಮಿಚಿಗನ್ ಸರೋವರದ ಬಳಿ ಕಂಡುಬರುತ್ತೆ. ಅದೇ ರೀತಿಯಾಗಿ ನದಿಯ ದಂಡೆಯ ಮೇಲೆ ಇರುವ ಸಿಟಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್. ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ, ಹೈದರಾಬಾದ್ ಬಂದ್ಬಿಟ್ಟು ಇದು ಮೂಸಿ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ. ಲಂಡನ್ ಬಂದ್ಬಿಟ್ಟು ಇದು ಥೇಮ್ಸ್ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ. ತಾಜ್ ಮಹಲ್ ಬಂದ್ಬಿಟ್ಟು ಯಮುನಾ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ. ಹಂಪೆ ಬಂದ್ಬಿಟ್ಟು ಇದು ತುಂಗಭದ್ರಾ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14. ಭಾರತದ ಅತಿ ದೊಡ್ಡ ಸಂಸ್ಕರಣಾಗಾರ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಮ್ನಗರದಲ್ಲಿ ಅತಿ ದೊಡ್ಡ ಸಂಸ್ಕರಣಾಗಾರ ಕಂಡುಬರುತ್ತದೆ. ಅದೇ ರೀತಿಯಾಗಿ ಸಿಲಿಕಾನ್ ವ್ಯಾಲಿ ಬಂದ್ಬಿಟ್ಟು ಇದು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಸೈಲೆಂಟ್ ವ್ಯಾಲಿ ಬಂದ್ಬಿಟ್ಟು ಕೇರಳವನ್ನು ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ. ಪಿಂಕ್ ಸಿಟಿ ಬಂದ್ಬಿಟ್ಟು ಜೈಪುರನ್ನು ಕರೀತಾರೆ. ದಿಗ್ಬಾಯ್ ಪೆಟ್ರೋಲಿಯಂ ಘಟಕ ಬಂದ್ಬಿಟ್ಟು ಇದು ಅಸ್ಸಾಂನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 15. ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು? ಅಫ್ಘಾನಿಸ್ತಾನದ ರಾಜಧಾನಿ ಬಂದ್ಬಿಟ್ಟು ಕಾಬೂಲ್ ಆಗಿದೆ ಫ್ರೆಂಡ್ಸ್. ಅಂದರೆ ರಾಜಧಾನಿಗಳ ಮೇಲೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅದರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ, ಚೀನಾದ ರಾಜಧಾನಿ ಬಂದ್ಬಿಟ್ಟು ಬೀಜಿಂಗ್ ಆಗಿರುತ್ತೆ. ಅಂದರೆ ಬೀಜಿಂಗ್ ಬಂದ್ಬಿಟ್ಟು ಇದು ಚೀನಾದ ರಾಜಧಾನಿ. ಬಾಂಗ್ಲಾದೇಶ ಬಂದ್ಬಿಟ್ಟು ಬಾಂಗ್ಲಾದೇಶದ ರಾಜಧಾನಿ ಬಂದ್ಬಿಟ್ಟು ಢಾಕಾ ಆಗಿರುತ್ತೆ. ನೇಪಾಳದ ರಾಜಧಾನಿ ಬಂದ್ಬಿಟ್ಟು ಕಠ್ಮಂಡು ಆಗಿರುತ್ತೆ. ಅಮೇರಿಕಾದ ರಾಜಧಾನಿ ಬಂದ್ಬಿಟ್ಟು ವಾಷಿಂಗ್ಟನ್ DC ಆಗಿರುತ್ತೆ ಫ್ರೆಂಡ್ಸ್. ಇರಾನ್ನ ರಾಜಧಾನಿ ಬಂದ್ಬಿಟ್ಟು ತೆಹರಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡಿದರೆ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.